ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪರಿಮಳ. ಸೊ ನಮ್ಮ ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ವೇಟಿಂಗ್ ಪೀರಿಯಡ್ ಇಲ್ಲದೆ ಬರೀ ಕೇವಲ 35 ದಿವಸ ಮಾತ್ರ ವೇಟಿಂಗ್ ಪೀರಿಯಡ್ ಇರುತ್ತೆ. ಈ ಕಾಯಿಲೆ ಈಗ ಎಲ್ರಿಗೂ ಸಹಜವಾಗಿದೆ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇಲ್ಲದೆ ಯಾರೂ ಪಾಲಿಸಿ ತೊಗೋತಾನೇ ಇಲ್ಲ. ಆಲ್ಮೋಸ್ಟ್ ಒಂದು 100 ಪಾಲಿಸಿ ತೊಗೊಂಡ್ರೆ ಅದರಲ್ಲಿ ಒಂದು 50 ಪಾಲಿಸಿ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇರುತ್ತೆ. ಏನಪ್ಪ ಅದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂದರೆ ಶುಗರ್, BP, ಅಸ್ತಮಾ, ಕೊಲೆಸ್ಟ್ರಾಲು, ಇವು 4 ಕಾಮನ್ ಆಗೋಗಿದೆ ಈಗ. ಸೊ ಇದಕ್ಕೆ ಮುಂಚೆ 3 ವರ್ಷ ವೇಟ್ ಮಾಡಬೇಕಾಗಿತ್ತು. ಈಗ ನಮ್ಮ ಕೇರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ಕೇರ್ ಸುಪ್ರೀಂ ಮತ್ತು ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ ಕೇವಲ 30 ದಿನ ಮಾತ್ರ ನೀವು ವೇಟ್ ಮಾಡಬೇಕಾಗತ್ತೆ. ಎಷ್ಟು ಅದ್ಭುತ ಅಲ್ವಾ? ಎಲ್ರಿಗೂ ಈಗ ಕಾಮನ್ BP, ಶುಗರು, ಕೊಲೆಸ್ಟ್ರಾಲು, ಅಸ್ತಮ ಅನ್ನೋದು ಕಾಮನ್ ಆಗೋಗಿದೆ. ಸೊ ಪಾಲಿಸಿ ತೊಗೊಂಡು ಯಾಕೆ 3 ಇಯರ್ಸ್ ವೇಟ್ ಮಾಡಬೇಕು ಮೇಡಮ್, ನಮ್ಮ ಕೈನಲ್ಲಿ ಆಗಲ್ಲ, ಪಾಲಿಸಿ ತೊಗೊಂಡ್ರು ಕೂಡ ವೇಸ್ಟ್ ಆಗುತ್ತೆ. ಸೊ ಅಂಥವರು ಚಿಂತೆ ಬಿಡಿ. ನಮ್ಮ ಕೇರ್ ಸುಪ್ರೀಮಲ್ಲಿ ಮತ್ತು ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ ಕೇವಲ 30 ದಿನ ಮಾತ್ರ ವೇಟಿಂಗ್ ಪೀರಿಯಡ್ ಇರುತ್ತೆ. ಸೊ ಇದರ ಸಂಬಂಧ ಯಾವುದಾದ್ರೂ ಕ್ಲೈಮ್ ಬಂದರೂ ಕೂಡ ಸ್ಮೂತಾಗಿ ಪ್ರಾಸೆಸ್ ಆಗುತ್ತೆ. ಆದರೆ ಒಂದು ರಿಕ್ವೆಸ್ಟು, ಹೆಲ್ತ್ ಇನ್ಶೂರೆನ್ಸು ತಗೊಳ್ಳೋವಾಗ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ನ ಕಡ್ಡಾಯವಾಗಿ ನೀವು ಖಚಿತ ಮಾಡಬೇಕು. ಹಾಗೇನಾದರೂ ನೀವು ಹೇಳದೇ ಇದ್ದರೆ, ಏನಕ್ಕಪ್ಪ ಇನ್ಸ್ಟೆಂಟ್ ಕವರ್ ತೊಗೋಬೇಕು, ನಾವು ಪ್ರೀಮಿಯಮ್ ಜಾಸ್ತಿ ಆಗಿಬಿಡುತ್ತೆ, ನಾವು ಹಂಗೆ ಬಿಟ್ಬಿಡೋಣ ಅಂತ ಕ್ಲೈಮ್ ಬಂದಾಗ ಪ್ರಾಸೆಸ್ ಆಗಿಲ್ಲ ಅಂದರೆ ಫಾಲ್ಟು ಕಂಪ್ನಿ ಮೇಲೆ ಮತ್ತು ಪಾಲಿಸಿ ಸೋರ್ಸ್ ಮಾಡಿದವ್ರ ಮೇಲೆ ಹೋಗುತ್ತೆ. ಸೊ ನೀವು ಪಾಲಿಸಿ ಖರೀದಿ ಮಾಡಿದಾಗ 30 ಡೇಸ್ ಇನ್ಸ್ಟೆಂಟ್ ಕವರ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಕಾಯಿಲೆಗಳಿಗೆ ಇದು ಒಂದು ಅದ್ಭುತ ಸುವರ್ಣ ಅವಕಾಶ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೂಡಲೇ ನಮ್ಮ ಮ್ಯಾನೇಜರ್ಸ್ಗಳಿಗೆ ಕರೆ ಮಾಡಿ. ನೆನಪಲ್ಲಿಟ್ಕೊಳ್ಳಿ, ಕೇರ್ ಸುಪ್ರೀಂ ಅಲ್ಟಿಮೇಟ್ ಕೇರ್ ಪ್ರಾಡಕ್ಟಲ್ಲಿ ಶುಗರ್, BP, ಅಸ್ತಮಾ, ಕೊಲೆಸ್ಟ್ರಾಲ್ಗೆ ಕೇವಲ 30 ದಿನ ಮಾತ್ರ ವೇಟಿಂಗ್ ಪೀರಿಯಡ್. ಧನ್ಯವಾದ.